ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫುಡ್ ವ್ಲಾಗ್ ನಲ್ಲಿ ಮಿಲೆಟ್ಸ್ ಇಂದ ಒಂದು ಒಳ್ಳೆ ಕಿಚಡಿ ರೆಸಿಪಿಯನ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ತುಂಬಾ ಜನರು ಕೇಳ್ತಿರ್ತಾರೆ ಮಿಲೆಟ್ಸ್ ಅನ್ನ ನೀವು ಹೇಗೆ ಕುಕ್ ಮಾಡ್ತೀರಾ ಅಂತ. ನೋಡಿ, ಅದ್ರ ಜೊತೆಗೆ ಒಂದು ಚಿಕನ್ ರೆಸಿಪಿ ಕೂಡ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1/4 ಕಪ್ನಷ್ಟು ಮಸೂರ್ ದಾಲ್ ಮತ್ತೆ 1/4 ಕಪ್ನಷ್ಟು ಮೂಂಗ್ ದಾಲ್ ಎರಡೂ ಸೇರಿ ತಗೊಂಡಿದ್ದೀನಿ. ಸೊ ಅರ್ಧ ಕಪ್ನಷ್ಟು ಇದೆ. ಫಸ್ಟ್ ಇದನ್ನ ಹುರ್ಕೊಳ್ಳೋಣ. ಇದನ್ನ ಹುರ್ಕೋಬೇಕು 1-2 ನಿಮಿಷ. ನೋಡಿ, ಇದು ಕಲರ್ ಚೇಂಜ್ ಆಗಿದೆ. 1-2 ನಿಮಿಷ ಹುರ್ಕೊಂಡಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಫ್ರೆಂಡ್ಸ್, ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಿಲೆಟ್ಸ್ ಅನ್ನ ಹಾಕೋಬೇಕು. ನಾನಿಲ್ಲಿ 1 ಕಪ್ನಷ್ಟು ಮಿಲೆಟ್ಸ್ ತಗೊಂಡಿದ್ದೀನಿ. ನೀವು ಯಾವ ಮಿಲೆಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಈ ಥರ ಕಿಚಡಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 10 to 12 ಅವರ್ಸ್ ಆದರೂ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿಡ್ಬೇಕು. ಅವಾಗಲೇ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ನೆನೆಸಿರೋದನ್ನ ನೀರೆಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 4 ಬೆಳ್ಳುಳ್ಳಿ ಹೆಸಲು. ಫ್ರೆಂಡ್ಸ್, ಹಾಗೆ 1 ಕಪ್ನಷ್ಟು ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ನುಗ್ಗೆ ಸೊಪ್ಪು ಅಲ್ಲದೆ ಮೆಂತ್ಯ ಸೊಪ್ಪು ಅಥವಾ ಸಬ್ಬಸ್ಗಿ ಸೊಪ್ಪು, ಪಾಲಕ್ ಸೊಪ್ಪು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ನುಗ್ಗೆ ಸೊಪ್ಪು ಏನಂದರೆ ನಮ್ಮ ತೋಟದಿಂದ ತಗೊಂಬಂದಿದ್ನಲ್ವ, ಇದನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ನಾನಿಲ್ಲಿ 1 ಏಲಕ್ಕಿ, 2 ಲವಂಗ ಮತ್ತು 1 ಸಣ್ಣ ಪೀಸ್ ಚಕ್ಕೆನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಆಮೇಲೆ 1/2 ಕಪ್ನಷ್ಟು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸಣ್ಣಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ಹಾಕೋಬೇಕು. ಇದು ಕುದಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ಕೋಬೇಕು. ಫ್ರೆಂಡ್ಸ್, ಅದಾಗೋ ಅಷ್ಟೊತ್ತಿಗೆ ಇನ್ನೊಂದು ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ನಾನು ಬೆಳಗ್ಗೆನೆ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಂಡಿದ್ದೀನಿ. ಮ್ಯಾರಿನೇಷನ್ಗೆ ಏನಿಲ್ಲ, ಸಿಂಪಲ್ ಮಸಾಲ ಹಾಕ್ಕೊಂಡಿದ್ದೀನಿ. ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ ಮತ್ತು ಸ್ವಲ್ಪ ಮೊಸರು ಹಾಕಿ ಕಲಸಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಚಿಕನ್ ಪೀಸಸ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಮನೇಲಿ ಒಂದು ವೇಳೆ ಅವನ್ ಇತ್ತು ಅಂದ್ಕೊಳ್ಳಿ, ಅವನಲ್ಲಿ ಕೂಡ ಈಸಿಯಾಗಿ ಬೇಕ್ ಮಾಡ್ಬೋದು. ಎಣ್ಣೆ ಏನೂ ಹಾಕಿದಲೆ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಎಲ್ಲರ ಮನೆಯಲ್ಲಿ ಅವನ್ ಇರಲ್ಲ, ಹೇಗೆ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಹಾಗಾಗಿ ನಾನು ಇವತ್ತು ಗ್ಯಾಸ್ ಸ್ಟವ್ ಮೇಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಇಷ್ಟೇ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸೈಡ್ ಆಗದೆ ನಿಧಾನಕ್ಕೆ ಈ ಥರ ತಿರುಗಿ ಹಾಕ್ಕೋಬೇಕು. ಫ್ರೆಂಡ್ಸ್, ನೋಡಿ, ಎಲ್ಲ ಕಡೆನೂ ಈವನ್ ಆಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಆಗಿದ್ದೇನೆ ಎಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಥರ ಒಂದು ನೈಫ್ ಚುಚ್ಚಿದಾಗ ಈ ಥರ ಸಾಫ್ಟಾಗಿ ಹೋಗ್ಬೇಕು ಆಗಿದೆ ಅಂತ. ಇನ್ನೂ ಆಗಿಲ್ಲ ಅಂದರೆ ಇನ್ನೂ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ. ಇಲ್ಲಿ ಈಗ ಚಿಕನ್ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡೋಣ. ಫ್ರೆಂಡ್ಸ್, ಈಗ ಕಿಚಡಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ, 1/4 ಚಮಚದಷ್ಟು ಇಂಗು. ನಾನಿಲ್ಲಿ 1 ಇಂಚಿನಷ್ಟು ಹಸಿ ಶುಂಠಿ ಮತ್ತು 6 ಬೆಳ್ಳುಳ್ಳಿ ಹೆಸಲನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು,
ಒಂದು 2 ಒಣಗಿದ ಮೆಣಸಿನಕಾಯಿ ಮುರಿದ್ಬಿಟ್ಟು ಹಾಕೋಬೇಕು. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನೀವು ಯಾವುದೇ ಮಿಲೆಟ್ಸ್ ತೊಗೊಳ್ಳಿ, ಸೇಮ್ ಪ್ರೊಸೀಜರೇ ಇರುತ್ತೆ. ಚೆನ್ನಾಗಿ ನೆನೆಸ್ಕೊಂಡಷ್ಟು ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೊಂದು, ನನಗೆ ತುಂಬ ಜನರ ಕೇಳ್ದಿರ್ತಾರೆ, ನೀವು ನೈಟ್ ಟೈಮ್ ರೈಸ್ ಏನು ತಿನ್ನಲ್ಲ ಅಂತೀರಾ, ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಹೇಳಿ, ರೈಸ್ ತಿಂದಲ್ಲೇ ನಮ್ಗೆ ಇರೋಕ್ಕಾಗೋದಿಲ್ಲ, ಹೊಟ್ಟೆನೇ ತುಂಬಲ್ಲ ಅಂತ. ಸೊ ರೈಸ್ ಬದಲಾಗಿ ನೀವು ಬೆಸ್ಟ್ ಏನಪ್ಪ ಅಂದರೆ ಮಿಲೆಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಈ ಥರ ಕಿಚಡಿನೋ ಅಥವಾ ಅದರಿಂದ ದೋಸೆ ಮಾಡ್ಕೊಳ್ಳೋದು, ಇಡ್ಲಿ ಮಾಡ್ಕೊಳ್ಳೋದು, ಯಾವ್ದು ಮಾಡಿಕೊಂಡ್ರೂ ಕೂಡ ಒಳ್ಳೆಯದೇ. ಜೊತೆಗೆ ಈ ವೆಯ್ಟ್ ಲಾಸ್ ಮಾಡಬೇಕಂತ ಇರ್ತೀರ ನೋಡಿ, ಸೊ ಆದಷ್ಟು ನೈಟ್ ಟೈಮ್ನಲ್ಲಿ ಕಾರ್ಬ್ಸ್ ಅಂದರೆ ರೈಸ್ ತೊಗೊಳೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಕಾರ್ಬ್ಸ್ ಅಂದರೆ ಎಲ್ಲದರಲ್ಲೂ ಇರುತ್ತೆ, ಮೇಯ್ನಾಗಿ ರೈಸ್ ಮತ್ತು ಈ ಚಪಾತಿ ತೊಗೊಳೋದನ್ನ ಆದಷ್ಟು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್, ಇದನ್ನು ನಾನು ಮನೆಯಲ್ಲೇ ಮಾಡಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಬರೀ ಇದಿಷ್ಟಕ್ಕೆ ಬೇಕಾದಷ್ಟು ಉಪ್ಪು ಹಾಕೋಣ. ಎಲ್ಲದು ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದ್ರಿಂದ ಅದಕ್ಕೆ ಖಾರ ಎಲ್ಲ ಕರೆಕ್ಟಾಗಿ ಹಾಕಿರ್ತೀನಿ, ಹಾಗಾಗಿ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ನೀವೇನಾದರೂ ಬೇರೆ ಹೊರಗಡೆದು ಏನಾದರೂ ಸಾಂಬಾರು ಪೌಡ್ರ್ ಯೂಸ್ ಮಾಡೋದಿತ್ತು ಅಂದರೆ ಖಾರ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಮಿಲೆಟ್ಸ್ ನೋಡಿ ಚೆನ್ನಾಗಿ ಬೆಂದಿದೆ. 1-2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು, ಸಾಫ್ಟಾಗಿ ಕುಕ್ ಆಗಿಬಿಡುತ್ತೆ ನೋಡಿ. ಈಗ ಈ ಮಿಲೆಟ್ಸನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಇನ್ನು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ನೀರು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಈ ಟೈಮ್ನಲ್ಲೇ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ನೋಡಿ ಹಾಕ್ಕೊಬೇಕು. ಇನ್ನು ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಕಿಚಡಿ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು ನೋಡಿ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಬೇಕು ಅಂದರೆ ಇದಕ್ಕೆ ಲಾಸ್ಟಿಗೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೋಬಹುದು, ಬಟ್ ನಾನು ಎಣ್ಣೆಲೇ ಮಾಡಿರೋದ್ರಿಂದ ಏನೂ ಆಗ್ತಾಯಿಲ್ಲ. ನಿಮ್ಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟ್ ಈಗ ಮಿಲೆಟ್ಸ್ ಕಿಚಡಿನ ಹಾಕ್ಕೊಳ್ಳೋಣ. ನೀವು ಈ ಕಿಚಡಿ ಮಾಡಲಿಕ್ಕೆ ಒಂದೇ ಥರದ ಮಿಲೆಟ್ಸನ್ನು ಯೂಸ್ ಮಾಡಿಕೊಂಡು ಮಾಡಿ, ಜೊತೆಗೆ ಬೇರೆ ತರಕಾರಿಗಳು ಬೇಕಂದ್ರೂ ಕೂಡ ಹಾಕ್ಕೊಂಡು ಮಾಡಬಹುದು. ಫ್ರೆಂಡ್ಸ್, ಈಗ ಫ್ರೈ ಮಾಡಿರೋ ಚಿಕನ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಚಿಕನ್ ಇಲ್ಲ ಅಂದರೆ ನೀವು ಪನ್ನೀರ್ ಟಿಕ್ಕಾ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಮೊಸರು ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಲಾಸ್ಟಿಗೆ 2 ಈರುಳ್ಳಿ ಸ್ಲೈಸಸ್ನ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಮಿಲೆಟ್ಸಲ್ಲಿ ನನ್ನ ಫೇವ್ರೆಟ್ ರೆಸಿಪಿ ಅಂದರೆ ಇದು. ಇನ್ನೇನು ರೆಡಿಯಾಗಿದೆ, ಈಗ ಟೇಸ್ಟ್ ಮಾಡೋಣ. ಬಾಯಲ್ಲಿಟ್ರೆ ಹಂಗೆ ಕರ್ಗೋಗ್ತಾ ಇರುತ್ತೆ. ಅದರಲ್ಲಿ ನುಗ್ಗೆ ಸೊಪ್ಪು ಯೂಸ್ ಮಾಡಿದ್ದೀವಲ್ವ, ಎಲ್ಲೂ ಗೊತ್ತಾಗೋದಿಲ್ಲ ಅದು ನುಗ್ಗೆ ಸೊಪ್ಪು ಅಂತ. ಮನೇಲಿ ಮಕ್ಕಳು ನುಗ್ಗೆ ಸೊಪ್ಪು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ, ನಮ್ಮ ಮನೆಯಲ್ಲೂ ತಿನ್ನಲ್ಲ. ಸೊ ಈ ಥರ ಕಿಚಡಿ ಮಾಡಿ ತಿನ್ನಿಸಿ ಇಷ್ಟಪಟ್ಟು ತಿಂತಾರೆ. ನೀವು ನಂಬ್ತಿರೋ ಇಲ್ಲೋ, ನಮ್ಮ ಮಕ್ಕಳಿಗೆ ಇದು ತುಂಬ ಇಷ್ಟ, ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ವಾರದಲ್ಲಿ ನಾನು 1 ಸಲನಾದರೂ ಇದು ಮಾಡೇ ಮಾಡ್ತೀನಿ. ಸಕ್ಕತ್ತಾಗಿದೆ. ಇನ್ನಿಲ್ಲ ಈಗ ಚಿಕನ್ ಎಷ್ಟು ಸಾಫ್ಟ್ ಆಗಿದೆ ಅಂದರೆ
ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಭಾರಿ ಇದೆ ಮಾತ್ರ. ಇನ್ನೊಂದು, ಮಿಲೆಟ್ಸ್ ಅಂದರೆ ಅಷ್ಟಾಗಿ ಜನರಿಗೆ ಇಷ್ಟ ಆಗಲ್ಲ. ಹೇಳಬೇಕು ಅಂದರೆ ನಾನು ಅಷ್ಟಾಗಿ ಮೊದಲೆಲ್ಲ ಇಷ್ಟಪಟ್ಟು ತಿಂತಿರ್ಲಿಲ್ಲ. ಏಕೆಂದರೆ ನಮ್ಮ ಮನೇಲಿ ಮಾಡಿದ್ರೆ ಅದರಿಂದ ರೈಸ್ ಅಷ್ಟೇ ಮಾಡೋರು, ಅದು ಒಂಥರ ತಿನ್ನೋಕೆ ಒಂಥರ ಆಗೋದು. ಬೇಳೆ ಸಾರು ಜೊತೆ ಆಗಿರ್ಬೋದು, ಸಾಂಬಾರು ಜೊತೆ ಆಗಿರ್ಬೋದು, ಗಂಟ್ಲಲ್ಲಿ ಇಳಿತಾನೆ ಇರಲಿಲ್ಲ. ಸೊ ಮದುವೆ ಆದಮೇಲೆ ನಾನು ಇದನ್ನು ಟ್ರೈ ಮಾಡಿದ್ಮೇಲೆ ಮಿಲೆಟ್ಸ್ ನನಗೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ. ಅದು ಎಕ್ಸ್ಪೆಷಲಿ ಡಯಟ್ ಮಾಡ್ತಾ ಇದ್ದೀನಲ್ವ, ಸೊ ಆದಷ್ಟು ಈ ಥರ ಕಿಚಡಿಗಳನ್ನು ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಅದು ಫ್ಲೇವರ್ ಇದೆ ಅಲ್ವಾ, ಭಾರಿ ಇದೆ. ಸಾಂಬಾರು ಪೌಡರು, ಮಧ್ಯ ಮಧ್ಯ ಬೀನ್ಸ್ ಸಿಗುತ್ತೆ, ನುಗ್ಗೆ ಸೊಪ್ಪು, ಸಕ್ಕತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಇದನ್ನು ಮಧ್ಯಾಹ್ನ ಲಂಚ್ಗೂ ಮಾಡ್ಬೋದು, ಅಥವಾ ನೈಟ್ ಡಿನ್ನರ್ ಈ ಥರ ಏನಾದ್ರು ಸಿಂಪಲಾಗಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು. ನಾನು ಯೂಶ್ವಲಿ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ಮಾಡಿರ್ತೀನಿ. ನೋಡಿದ್ರಲ್ವಾ, ಇವತ್ತಿನ ಈ ಮಿಲೆಟ್ಸ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.